नितान्तदन्तकान्तमन्तकान्तकात्मजम् अचिन्त्यरूपमन्तहीन मन्तराय कृन्तनं हृदन्तरे निरन्तरं वसन्तमेव योगिनं तमेकदं तमेव तं ವಿಚಿಂತಯಾಮಿ ಸಂತತಂ. ನಮಸ್ಕಾರ ವೀಕ್ಷಕರೇ, ಇದುವರೆಗೂ ರಾಮೇಶ್ವರಂ ಲಿಂಗದ ಜ್ಯೋತಿರ್ಲಿಂಗ ವಿಷಯ ತಿಳ್ಕೊಂಡಿದ್ದೀವಿ. ಇನ್ನು ಮುಂದೆ ಸೌರಾಷ್ಟ್ರದಲ್ಲಿರ್ತಕ್ಕಂಥ ಸೋಮನಾಥ ಜ್ಯೋತಿರ್ಲಿಂಗದ ವಿಷಯವನ್ನು ನಾವೀಗ ತಿಳ್ಕೊಳ್ಳೋಣ. ಸೋಮನಾಥ ಇದೊಂದು ಪ್ರಾಚೀನ ಶೈವ ಕ್ಷೇತ್ರ, ಅಂದರೆ ಪ್ರಾಚೀನ ಶಿವನ ಕ್ಷೇತ್ರ. ಇದು ಸೋಮನಾಥ ಲಿಂಗ 12 ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯದಾದ ಸೋಮನಾಥನ ರೂಪದಲ್ಲಿ ಶಂಕರನು ಇಲ್ಲಿ ನೆಲೆಸಿದ್ದಾನೆ. ಇಲ್ಲಿ ಇದು ಪ್ರಾಚೀನವಾದ ಒಂದು ಕ್ಷೇತ್ರ ಆಗಿದೆ. 12 ಜ್ಯೋತಿರ್ಲಿಂಗಗಳಲ್ಲಿ ಇದು ಮೊದಲನೆಯದಾದ ಮೊದಲನೆಯ ಲಿಂಗ. ಸೋಮನಾಥನ ರೂಪದಲ್ಲಿ ಇಲ್ಲಿ ಶಂಕರ ನೆಲೆಸಿದ್ದಾನೆ. ಈ ನಗರವನ್ನು ವೇರವಲ್, ಪ್ರಭಾಸ, ಸೋಮನಾಥ, ಆನರ್ಥ ಇತ್ಯಾದಿ ಅನೇಕ ಹೆಸರುಗಳಿಂದ ಕರೆಯಲಾಗಿದೆ. ಈ ನಗರವನ್ನು ಅನೇಕ ಹೆಸರಲ್ಲಿ ಕರೆದಿದ್ದಾರೆ. ವೇರವಲ, ಪ್ರಭಾಸ, ಸೋಮನಾಥ, ಅನರ್ಥ ಮತ್ತು ಇತ್ಯಾದಿ ಅನೇಕ ಹೆಸರುಗಳನ್ನು ಈ ನಗರವನ್ನು ಕರೆದಿದ್ದಾರೆ. ಸೌರಾಷ್ಟ್ರದ ದಕ್ಷಿಣ ಭಾಗದಲ್ಲಿ ಕಡಲ ದಂಡೆಯಲ್ಲಿದೆ ಈ ನಗರ. ಈ ನಗರ ಎಲ್ಲಿದೆ ಅಂದರೆ ಸೌರಾಷ್ಟ್ರದ ದಕ್ಷಿಣ ಭಾಗದಲ್ಲಿ ಕಡಲ ದಂಡೆಯಲ್ಲಿ ಇದೆ. ಸಮುದ್ರ ತೀರದಲ್ಲಿ ಈ ಕ್ಷೇತ್ರ ಇದೆ, ಈ ನಗರ. ಸ್ಕಂದ ಪುರಾಣದಲ್ಲಿ ಪ್ರಭಾಸ ಖಂಡವೆಂಬ ಪ್ರತ್ಯೇಕ ಭಾಗವಿದೆ. ಇದರಲ್ಲಿ ಈ ನಗರ ಒಂದು ಸ್ಕಂದ ಪುರಾಣದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹೆಸರು ಪ್ರಭಾತ ಖಂಡ ಅಂತ ಇದಕ್ಕೆ ಹೆಸರಿದೆ. ಪ್ರತ್ಯೇಕವಾದ ಭಾಗ ಇದೆ ಇದರಲ್ಲಿ ಪ್ರಭಾಸ ತೀರ್ಥದ ವ್ಯಾಪಕ ವರ್ಣನೆ ಇದೆ. ಈ ಸ್ಕಂದ ಪುರಾಣದಲ್ಲಿ ವ್ಯಾಪಕವಾದ ವಿಷಯಗಳು ಇದರಲ್ಲಿ ಒಳಗೊಂಡಿದೆ. ವೇರವಲದಿಂದ ಪ್ರಭಾಸವು 3 ಮೈಲಿ ದೂರದಲ್ಲಿದೆ. ವೇರವಲದಿಂದ ಅಂದರೆ ಇದೊಂದು ಹೆಸರು, ಊರದು ಜಾಗ. ಇಲ್ಲಿಂದ ಪ್ರಭಾಸ ಕ್ಷೇತ್ರ 3 ಮೈಲಿ ದೂರದಲ್ಲಿ ಇದೆ. ಋಗ್ವೇದದ ಕೀಲ ಸೂಕ್ತದಲ್ಲಿ ಇದಕ್ಕೆ ಒಂದು ವರ್ಣನೆ ಕೊಟ್ಟಿದ್ದಾರೆ. ಅದು ಹೀಗಿದೆ: ಸೋಮನಾಥ ಕ್ಷೇತ್ರದ ಉಲ್ಲೇಖವಿದೆ. ಇದರಲ್ಲಿ ಸೋಮನಾಥ ಕ್ಷೇತ್ರದ ಅದರ ವಿಚಾರ ಇದರಲ್ಲಿ ಒಳಗೊಂಡಿದೆ. ಯತ್ರ ಗಂಗಾಚ ಯಮುನಾ ಯತ್ರ ಪ್ರಭಾಚಿ ಸರಸ್ವತಿ ಯತ್ರ ಸೋಮೇಶ್ವರೋ ದೇವಸ್ತ್ರ ಮಾಮೃತಂ ಕೃಧಿಂದ್ರಾಯೆಂದು ಪರಿಸ್ರವ. ಋಗ್ವೇದದಲ್ಲಿ ಹೀಗಂತ ಹೇಳಿದೆ. 9ನೇ ಅಧ್ಯಾಯ 20ನೇ ಶ್ಲೋಕದ 5ನೇ ಅಧ್ಯಾಯದಲ್ಲಿ ಹೇಳಿದೆ: ಎಲ್ಲಿ ಗಂಗೆ, ಯಮುನೆ ಮತ್ತು ಪೂರ್ವವಾಹಿನಿ ಸರಸ್ವತಿ, ಇಲ್ಲಿ ಏನೇನಿದೆ ಅಂದರೆ ಗಂಗೆ, ಯಮುನೆ ಮತ್ತು ಪೂರ್ವವಾಹಿನಿಯಾಗಿ ಹರಿತಕ್ಕಂಥ ಸರಸ್ವತಿ, ಕಪಿಲ, ಹಿರಣ್ಯ ಮತ್ತು ಸರಸ್ವತಿ ಈ ನದಿಗಳು ಸಂಗಮಗೊಳ್ಳುವುವು. ಮತ್ತು ಎಲ್ಲಿ ಭಗವಾನ್ ಸೋಮನಾಥನ ನಿವಾಸವಿದೆಯೋ ಅಲ್ಲಿ ನನ್ನನ್ನು ಅಮರನನ್ನಾಗಿ ಮಾಡು. ಹೇ ಚಂದ್ರನೇ, ನೀನು ಇಂದ್ರನಿಗಾಗಿ ಅಮೃತದ ಕಿರಣ
ಸುರಿಸು ಅನ್ನೋ ಉಲ್ಲೇಖ ಅದರಲ್ಲಿದೆ. ಸೋಮಲಿಂಗದ ದರ್ಶನದಿಂದ ಭಕ್ತರ ಸರ್ವ ಪಾಪಗಳು ದೂರಾಗುತ್ತವೆ. ಸೋಮಲಿಂಗನ ದರ್ಶನದಿಂದ ಭಕ್ತರ ಸರ್ವ ಪಾಪಗಳು ದೂರ ಆಗುತ್ತೆ. ಅಪೇಕ್ಷಿತ ಫಲಗಳನ್ನು ಅನುಭವಿಸಿ ಮರಣಾನಂತರ ಸ್ವರ್ಗವನ್ನೇ ಸೇರುತ್ತಾರೆ ಅನ್ನೋ ಒಂದು ಭಾವನೆ ಅಪೇಕ್ಷಿತ ನಾವು ಕೇಳಿಕೊಂಡಿದ್ದೆಲ್ಲ ಇಲ್ಲಿ ಫಲ ಅನುಭವಿಸಬಹುದು, ಸ್ವರ್ಗವನ್ನು ಬೇಕಾದರೆ ಸೇರ್ಕೋಬೋದು. ಅದರ ನಮ್ಮ ನಂಬಿಕೆ. ಪ್ರಭಾಸ ಕ್ಷೇತ್ರದ ಪರಿಕ್ರಮಣದಿಂದ ಪೃಥ್ವಿ ಪ್ರದಕ್ಷಿಣೆಯ ಪುಣ್ಯ ದೊರೆಯುತ್ತದೆ. ಈ ಕ್ಷೇತ್ರವನ್ನು ದರ್ಶನ ಮಾಡಿದ್ರೆ, ಅದರ ಪ್ರದಕ್ಷಿಣೆ ಹಾಕಿದರೆ ಪೃಥ್ವಿ ಪ್ರದಕ್ಷಿಣೆ ಆಗದಷ್ಟು ಪುಣ್ಯ ಇಲ್ಲಿ ದೊರೆಯುತ್ತೆ ಅಂತ ಶಿವಪುರಾಣದ ಕೋಟಿರುದ್ರ ಸಂಹಿತೆಯಲ್ಲಿ ವರ್ಣಿಸಲಾಗಿದೆ. ಕೋಟಿರುದ್ರ ಸಂಹಿತೆ ಅಂತ ಇದೆ, ಅದರಲ್ಲಿ ಈ ವಿಷಯವನ್ನು ವಿವರವಾಗಿ ತಿಳಿಸಿದ್ದಾರೆ. ಈ ಕ್ಷೇತ್ರವು ಪಾಶುಪತ ಪಂಥದ ಪ್ರಧಾನ ಕೇಂದ್ರವಾಗಿ ಪ್ರಾಚೀನ ಕಾಲದಿಂದಲೂ ಪ್ರಸಿದ್ಧವಾಗಿದೆ. ಈ ಕ್ಷೇತ್ರ ಪಾಶುಪಥ ಅಂತ ಒಂದು ಪಂಥದವರಿದ್ದಾರೆ, ಅದು ಪ್ರಧಾನ ಕೇಂದ್ರವಾಗಿ ಮೊದಲಿಂದನೂ ಇಲ್ಲಿ ಆ ಕಾಲದಿಂದಲೂ ಪಾಶುಪಥ ಪಂಥದವರು ಇಲ್ಲಿ ವಾಸವಾಗಿದ್ದಾರೆ. ಶ್ರೀಕೃಷ್ಣನ ನಿರ್ವಾಣದ ಸ್ಥಳವು ಇಲ್ಲೇ ಸಮ್ಮುಖದಲ್ಲಿದೆ. ಕೃಷ್ಣ ಪರಂಧಾಮಕ್ಕೆ ಹೋಗಿದ್ದು ಕೂಡ ಇದೇ ಸ್ಥಳದಲ್ಲಿ ಇದೆ. ಈ ಕ್ಷೇತ್ರವನ್ನು ಕುರಿತು ಪುರಾಣದಲ್ಲಿ ಒಂದು ಕಥೆ ಇದೆ. ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಥೆ ಇಲ್ಲಿ ಇದೆ. ದಕ್ಷ ಪ್ರಜಾಪತಿಗೆ 27 ಮಂದಿ ಹೆಣ್ಣು ಮಕ್ಕಳು, ಅವರಿಗೆ 27 ಜನ ಹೆಣ್ಮಕ್ಳು ಇರ್ತಾರೆ. ಆ 27 ಜನ ಹೆಣ್ಣುಮಕ್ಕಳನ್ನು ಇವರೆಲ್ಲರೂ ಚಂದ್ರನ ಪತ್ನಿಯರು. ಇವರು ದಕ್ಷ ಬ್ರಹ್ಮ ಏನು ಮಾಡ್ತಾನೆ, ಚಂದ್ರನಿಗೆ 27 ಜನನ ಕೊಟ್ಟು ಮದುವೆ ಮಾಡ್ತಾನೆ. ಕಾಲಾಂತರದಲ್ಲಿ ಚಂದ್ರನು ರೋಹಿಣಿಯನ್ನು ಮಾತ್ರ ಹೆಚ್ಚು ಪ್ರೀತಿಸಲು ಪ್ರಾರಂಭಿಸಿದನು. ಇವನೇನು ಮಾಡ್ತಾನೆ, ರೋಹಿಣಿಯಲ್ಲಿ ಅತ್ಯಂತ ಪ್ರಿಯನಾಗಿ ಪ್ರೇಮನ ತೋರಿಸ್ತಾ ಇರ್ತಾನೆ. ಉಳಿದ ಪತ್ನಿಯರಿಗೆಲ್ಲ ಕಾಲಾಂತರದ ಇವರೇನಾಗುತ್ತೆ, ಹೆಚ್ಚು ಪ್ರೀತಿ ಇರೋದ್ರಿಂದ ಬೇರೆ ಸ್ತ್ರೀಯರೆಲ್ಲ ಮಕ್ಕಳೆಲ್ಲ ಏನು ಮಾಡ್ತಾರೆ, ಗಂಡನ ಅಲಕ್ಷ್ಯದಿಂದ ಮತ್ತು ಪಕ್ಷಪಾತದಿಂದ ನೊಂದ ಉಳಿದ 26 ಮಂದಿ ತಂದೆಯಾದ ದಕ್ಷನಿಗೆ ದೂರನ್ನು ಇತ್ತರು. ನಮ್ಮನ್ನು ಸರಿಯಾಗಿ ಚಂದ್ರ ನೋಡ್ಕೊಳ್ತಾ ಇಲ್ಲ, ರೋಹಿಣಿನ ಮಾತ್ರ ನೋಡ್ಕೊಳ್ತಾರೆ ಅಂತ ತಂದೆ ಹತ್ರ ಹೋಗಿ ದೂರನ್ನು ಕೊಡ್ತಾರೆ. ದೂರನ್ನಿತ್ತರು. ಸಿಟ್ಟಾದ ದಕ್ಷನು ಚಂದ್ರನನ್ನು ಕ್ಷಯಗೊಳ್ಳುವಂತೆ ಶಪಿಸಿದನು. ಅಂದರೆ ನಿನಗೆ ಕ್ಷಯರೋಗ ಬರಲಿ ಅಂತ ಶಾಪ ಕೊಡ್ತಾನೆ ಚಂದ್ರನಿಗೆ. ತನ್ನ ಅಪರಾಧವನ್ನು ಅರಿತ ಚಂದ್ರನು ದಕ್ಷನಲ್ಲಿ ಕ್ಷಮೆಯಾಚಿಸಿ ಅಪರಾಧವನ್ನು ಶಾಪವನ್ನು ಹಿಂತೆಗೆದುಕೊಳ್ಳುವಂತೆ ಪ್ರಾರ್ಥಿಸಿದನು. ಅವನು ಈ ಶಾಪನ ಹಿಂದೆ ತಗೊಳ್ಳಿ ಅಂತ ಬೇಕಾದಷ್ಟು ಕ್ಷಮೆ ಯಾಚಿಸ್ತಾನೆ, ಪ್ರಾರ್ಥಿಸಿದನು. ದಕ್ಷನು ಸಮಾಧಾನಗೊಂಡರೂ ಶಾಪವನ್ನು ಉಪಸಂಹರಿಸುವ ಶಕ್ತಿ ತನ್ನಲ್ಲಿಲ್ಲ. ಇದನ್ನು ಉಪಶಮನ ಮಾಡೋದಕ್ಕೆ ನನ್ನಲ್ಲಿ ಶಕ್ತಿ ಇಲ್ಲ ಅಂತ ಹೇಳ್ತಾನೆ ದಕ್ಷ ಚಂದ್ರನಿಗೆ. ಕೊನೆಗೆ ಬ್ರಹ್ಮನ ಸಲಹೆಯಂತೆ ಶಂಕರನ ಕುರಿತು ಇವನು ಶಂಕರನ ಉಪಾಸನೆಯಿಂದ ಚಂದ್ರನು ಶಾಪಮುಕ್ತನಾದ. ಆ ಶಾಪದಿಂದ ಮುಕ್ತಿ ಪಡಿತಾನೆ ಶಂಕರನ ತಪಸ್ ಮಾಡಿ. ಶಂಕರನ ಆರಾಧನೆಗೆ ಪ್ರಭಾಸ ಕ್ಷೇತ್ರವನ್ನು
ಆರಿಸಿಕೊಂಡ. ಯಾವ ಜಾಗ ಆರಿಸ್ಕೊಂಡ ಅಂದರೆ ಪ್ರಭಾಸ ಕ್ಷೇತ್ರವನ್ನೇ ಅಲ್ಲಿ ಆರಿಸ್ಕೊಂಡು ತಪಸ್ಸು ಮಾಡ್ತಾನೆ. ಇಲ್ಲಿನ ಶಿವಲಿಂಗವನ್ನು ಬ್ರಹ್ಮನು ಅರ್ಚಿಸಿದ್ದರಿಂದ ಇಲ್ಲಿ ಬ್ರಹ್ಮನೇ ಶಿವಲಿಂಗವನ್ನು ಅರ್ಚನೆ ಮಾಡ್ತಾನೆ. ಈ ಕ್ಷೇತ್ರದಲ್ಲಿ ತನ್ನ ನೋವು ದೂರವಾಗುವ ವಿಶ್ವಾಸ ಚಂದ್ರನಿಗಿತ್ತು. ಇಲ್ಲಿ ನನ್ನ ಕಾಯಿಲೆ ಹೋಗುತ್ತೆ, ನನ್ನ ರೋಗ ನೋವು ಇಲ್ಲಿಂದ ದೂರ ಆಗುತ್ತೆ ಅಂತ ಅವನಿಗೆ ವಿಶ್ವಾಸ ಇರುತ್ತೆ ಚಂದ್ರನಿಗೆ. ಶಾಪ ಮುಕ್ತಿಯ ಬಳಿಕ ಚಂದ್ರ ಇಲ್ಲಿ ಒಂದು ಸ್ವರ್ಣ ಮಂದಿರವನ್ನು ನಿರ್ಮಿಸಿದ. ಅವನೇನು ಮಾಡ್ತಾನೆ, ತನಗೆ ಒಳ್ಳೆಯದಾಯ್ತಲ್ಲ ಅಂಥೇಳಿ ತನ್ನ ತಪಸ್ಸನ್ನ ಪಡೆದಿದ್ದರಿಂದ ಅವನೇನು ಮಾಡ್ತಾನೆ, ಇದಕ್ಕೆ ಸರಿಯಾಗಿ ಒಂದು ಸ್ವರ್ಣ ಮಂದಿರವನ್ನು ನಿರ್ಮಾಣ ಮಾಡಿಸ್ತಾನೆ ಚಂದ್ರ. ಈ ಮಂದಿರವು ಕಾಲಗತಿಯಲ್ಲಿ ನಷ್ಟವಾಯಿತು, ಕಾಲಾಂತರದಲ್ಲಿ ಅದು ಹಾಳಾಗುತ್ತೆ. ನಂತರ ರಾವಣನು ಈ ಸ್ಥಳದಲ್ಲಿ ಬೆಳ್ಳಿಯ ಮಂದಿರವನ್ನು ನಿರ್ಮಿಸಿದ. ರಾವಣಾಸುರ ಬಂದಂಥ ಕಾಲದಲ್ಲಿ ಅವನು ಬೆಳ್ಳಿಯ ದೇವಸ್ಥಾನವನ್ನು ಕಟ್ಟಿಸ್ತಾನೆ. ಇದು ಕಾಲಾನಂತರದಲ್ಲಿ ನಷ್ಟವಾಯಿತು, ಅದು ಸಹ ನಷ್ಟ ಆಗಿಬಿಡುತ್ತೆ. ಬಳಿಕ ಶ್ರೀಕೃಷ್ಣನ ಗಂಧದ ಮರದಿಂದ ಒಂದು ಮಂದಿರವನ್ನು ಕಟ್ಟಿಸಿದ. ಶ್ರೀಕೃಷ್ಣ ಏನು ಮಾಡ್ತಾನೆ, ಗಂಧದ ಮರದಿಂದ ಒಂದು ದೇವಸ್ಥಾನವನ್ನು ಕಟ್ಟಿಸ್ತಾನೆ. ಇದು ಜೀರ್ಣಾವಸ್ಥೆ ತಲುಪಿದ ಮೇಲೆ ಇದು ಕೂಡ ಹಾಳಾಗ್ತಾ ಬರ್ತಾ ಇರುತ್ತೆ. 1ನೇ ಶತಮಾನದಲ್ಲಿ ಇಲ್ಲಿ ಒಂದು ಶಿಲಾಮಂದಿರ ನಿರ್ಮಿಸಲಾಯಿತು. ಕಲ್ಲಿನಿಂದ ಇಲ್ಲಿ ಶಿಲಾಮಂದಿರವನ್ನು ಕಟ್ಟಿಸ್ತಾರೆ 1ನೇ ಶತಮಾನದಲ್ಲಿ. 6 ಶತಮಾನಗಳ ಬಳಿಕ ಪುನಃ ದುರ್ಬಲವಾಗಿದ್ದ ಅದೆಲ್ಲ ಮತ್ತೆಲ್ಲ ಬಿದ್ದು ಹೋಗಿರುತ್ತೆ, ಅದು ಹಾಳಾಗೋಗಿರುತ್ತೆ. ಈ ಮಂದಿರವನ್ನು ಕ್ರಿಸ್ತಶಕ 640ರಲ್ಲಿ ಶೈತ್ರಕ ವಂಶದ ಧರ್ಮಸೇನ ಮಹಾರಾಜನು ಪುನಃ ಜೀರ್ಣೋದ್ಧಾರ ಮಾಡಿದ. ಮೈತ್ರೇಕ ಅನ್ನೋ ಒಂದು ರಾಜ 1600 ಬರೀ ಕ್ರಿಸ್ತಶಕ 640ರಲ್ಲಿ ಮೈತ್ರಕ ವಂಶದ ಧರ್ಮಸೇನ ಇದನ್ನು ಜೀರ್ಣೋದ್ಧಾರ ಮಾಡಿಸ್ತಾನೆ. ಈ ಮಂದಿರವು ಸ್ಥಾಪತ್ಯ ಮತ್ತು ಕಲೆಯ ದೃಷ್ಟಿಗಳಿಂದ ವೈಭವಶಾಲಿಯಾಗಿತ್ತು. ಇದು ಸ್ಥಾಪತ್ಯ ಮತ್ತು ಕಲೆಯ ದೃಷ್ಟಿಯಿಂದ ಇದು ತುಂಬ ವೈಭವಶಾಲಿಯಾಗಿ ಮೆರೀತಾ ಇರುತ್ತೆ. ಈ ಮಂದಿರವು 8ನೇ ಶತಮಾನದಲ್ಲಿ ಅರಬ್ಬರ ಆಕ್ರಮಣದಿಂದಾಗಿ 8ನೇ ಶತಮಾನದಲ್ಲಿ ಇದರ ಮೇಲೆ ಅರಬ್ಬಿ ದೇಶದವರು ಆಕ್ರಮಣ ಮಾಡ್ತಾರೆ, ಭಗ್ನವಾಯಿತು. ಅವರು ಬಂದು ಈ ಮಂದಿರವನ್ನು ಕೆಡುತ್ತಾರೆ. ಪುನಃ 9ನೇ ಶತಮಾನದ ಪ್ರಾರಂಭದಲ್ಲಿ ಕೆಂಪು ಶಿಲೆಯ ಭವ್ಯ ಮಂದಿರವನ್ನು ನಿರ್ಮಿಸಲಾಯಿತು. 9ನೇ ಶತಮಾನದ ಕೆಂಪು ಶಿಲೆಯಲ್ಲಿ ಈ ಮಂದಿರವನ್ನು ಮತ್ತೆ ಕಟ್ಟುತ್ತಾರೆ. ಕ್ರಿಸ್ತಶಕ 941ರಲ್ಲಿ ಸೌರಾಷ್ಟ್ರದಲ್ಲಿ ಚಾಲುಕ್ಯರ ಆಳ್ವಿಕೆ ಪ್ರಾರಂಭವಾಯಿತು. ಕ್ರಿಸ್ತಶಕ 941ರಲ್ಲಿ ಸೌರಾಷ್ಟ್ರದಲ್ಲಿ, ಅಂದರೆ ಈಗ ಗುಜರಾತಲ್ಲಿರೋದು, ಚಾಲುಕ್ಯರ ಆಳ್ವಿಕೆ ಅಲ್ಲಿ ಪ್ರಾರಂಭ ಆಗುತ್ತೆ 941ರಲ್ಲಿ. ಇವರಲ್ಲಿ ಭೀಮದೇವನೆಂಬುವನು ಮಹಾನ್ ಶಿವಭಕ್ತನಾಗಿದ್ದ. ಅವನು ಶಿವನಲ್ಲಿ ತುಂಬ ಭಕ್ತಿ ಇತ್ತು, ಭೀಮದೇವ ಅನ್ನೋನಿಗೆ. ಇವನ ಆಳ್ವಿಕೆಯ ಕಾಲದಲ್ಲಿ ಕ್ರಿಸ್ತಶಕ 1025ರಲ್ಲಿ ಗಜ್ನಿ ಮಹಮ್ಮದನು ಸೋಮನಾಥದ ಮೇಲೆ ಆಕ್ರಮಣ ನಡೆಸಿದನು. 1025ರಲ್ಲಿ ಗಜ್ನಿ ಮಹಮ್ಮದ್ ಏನು ಮಾಡ್ತಾನೆ, ಸೋಮನಾಥನ ಲಿಂಗದ ಮೇಲೆ ಆಕ್ರಮಣ ಮಾಡಿ
ಸೋಮನಾಥ ಮಂದಿರವನ್ನು ಸಂಪೂರ್ಣವಾಗಿ ನಾಶಗೊಳಿಸಿ ಸಂಪೂರ್ಣ ಹಾಳು ಮಾಡಿ ಅದನ್ನು ಮಂದಿರದ ಅಪಾರ ಸಂಪತ್ತನ್ನು ದೋಚಿಕೊಂಡು ಹೋದ. ಅಲ್ಲಿರೋ ಸಂಪತ್ತೆಲ್ಲ ಸೂರ್ಯ ಮಾಡಿಕೊಂಡು ಹೋಗ್ತಾನೆ. ಅದರ ಜೊತೆಗೆ ಭಗ್ನಗೊಂಡ ಶಿವಲಿಂಗದ ಶಿಲೆಯೊಂದಿಗೆ ಅದು ಶಿಲೆನ ಬಿಡಲ್ಲ, ವಿಗ್ರಹನ ಮಾಡಿರ್ತಾರಲ್ಲ ಮೂರ್ತಿ, ಅದರೊಂದಿಗೆ ಮಂದಿರದ ಬಾಗಿಲನ್ನು ತೆಗೆದುಕೊಂಡು ಹೋದ. ಮಂದಿರದ ಬಾಗಿಲು ಕೂಡ ಬಿಡಲಿಲ್ಲ, ಅದನ್ನು ತಗೊಂಡು ಹೋಗ್ತಾನೆ. ಕೂಡಲೇ ಗುಜರಾತ್ ಮತ್ತು ಮಾಳವದ ದೊರೆಗಳಾದ ಭೀಮಾ ಮತ್ತು ಭೋಜ ಎಂಬುವರು ಈ ಮಂದಿರವನ್ನು ಪುನಃ ನಿರ್ಮಿಸಿದರು. ಭೀಮದೇವ ಮತ್ತು ಭೋಜ ಅನ್ನೋರು ಮತ್ತೆ ಅದನ್ನು ನಿರ್ಮಾಣ ಮಾಡಿಸ್ತಾರೆ. 1300ರಲ್ಲಿ ಪುನಃ ಅಲ್ಲಾವುದ್ದೀನ್ ಖಿಲ್ಜಿಯ ಸೇನಾನಾಯಕನಾದ ಆಲಫ್ ಖಾನನಿಂದ ಮಂದಿರ ಭಗ್ನವಾಯಿತು. ಮತ್ತು 1300ರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಸೇನಾನಾಯಕನಾದ ಆಲಫ್ ಖಾನ್ನಿಂದ ಮತ್ತೆ ಈ ಮಂದಿರ ಭಗ್ನ ಆಗುತ್ತೆ. 1325ರಲ್ಲಿ ಜುನಗಢದ ರಾಜ ಮಹಿಪಾಲನು ಈ ಮಂದಿರವನ್ನು ಜೀರ್ಣೋದ್ಧಾರ ಮಾಡಿದ ನಂತರ ಕೆಲವು ಕಾಲ ಇದರ ಬದುಕು ವೈಭವಯುತವಾಗಿ ಸಾಗಿತು. ಇವನಾದ ಮೇಲೆ 1325ರಲ್ಲಿ ಜುನಗಢದ ರಾಜ ಮಹಿಪಾಲನ ಈ ಮಂದಿರವನ್ನು ಜೀರ್ಣೋದ್ಧಾರ ಮಾಡಿಸ್ತಾನೆ. ನಂತರ ಕೆಲವು ಕಾಲ ಇದರ ಬದುಕು ವೈಭವಯುತವಾಗಿ ನಡೀತಾ ಇರುತ್ತೆ. ಆದರೂ ವಿಧರ್ಮೀಯರು, ಅದೇ ನಮ್ಮ ಧರ್ಮ ಅಲ್ಲದೆ ಇದ್ದವರು, ಬೇರೆ ಧರ್ಮದವರು ಆಕ್ರಮಣದಿಂದ ಇದು ಮುಕ್ತವಾಗಲಿಲ್ಲ. ಈ ಬಂಧನದಿಂದ ಇದು ಮುಕ್ತಿನೇ ಪಡೀತಾ ಇರಲಿಲ್ಲ. ಮೊದಲನೇ ಮುಜಾಫರ್ ಶಾ ಮಹಮ್ಮದ್ ಬೇಗಡ, ಎರಡನೇ ಮುಜಾಫರ್ ಮತ್ತು ಔರಂಗಜೇಬ್ ಇವರು ಕ್ರಮವಾಗಿ ಕ್ರಿಸ್ತಶಕ 1390, 1490, 1530 ಮತ್ತು 1701ರಲ್ಲಿ ಸೋಮನಾಥರನ್ನು ಉದ್ಧವಗೊಳಿಸಿದರು. ಅಂದರೆ ಪೂರ್ತಿ ಅದನ್ನು ಇವರೆಲ್ಲ ಸೇರಿಕೊಂಡು ಈ ಮಂದಿರವನ್ನು ಹಾಳು ಮಾಡಿಬಿಡ್ತಾರೆ. ಇಷ್ಟು ಜನನೂ ಸೇರಿ, ಎರಡನೇ ಮುಜಾಫಿರು, ಮೊದಲನೇ ಮುಜಾಫಿರು, ಮೊಹಮ್ಮದ್ ಬೇಗಡ, ಔರಂಗಜೇಬ್ ಎಲ್ಲರೂ ಸೇರಿಕೊಂಡು 1701ರಲ್ಲಿ ಸೋಮನಾಥನ ಎಲ್ಲ ಹಾಳು ಮಾಡಿಬಿಡ್ತಾರೆ. ಮಹಮ್ಮದ್ ಬೇಗಡ ಎಂಬುವನು ಮಂದಿರವನ್ನು ಭಗ್ನಗೊಳಿಸಿದ್ದಲ್ಲದೆ ಅವುಗಳ ಅವಶೇಷದಿಂದಲೇ ಮಸೀದಿಯನ್ನು ಕಟ್ಟಿಸಿದ. ಮಹಮ್ಮದ್ ಬೇಗಡ ಅನ್ನೋನು ಅದೇ ಅವಶೇಷಗಳಿಂದ ಮಸೀದಿನ ಕಟ್ಟಿಸ್ತಾನೆ. ರಾಣಿ ಅಹಲ್ಯಬಾಯಿ ಹೋಳ್ಕರ್ ಕ್ರಿಸ್ತಶಕ 1783ರಲ್ಲಿ ಹೊಸ ಮಂದಿರವನ್ನು ಕಟ್ಟಿಸಿದಳು. ರಾಣಿ ಅಹಲ್ಯಬಾಯಿ ಇರ್ತಾಳೆ, ಅಹಲ್ಯಬಾಯಿ ಹೋಳ್ಕರ್ ಅಂತೇಳಿ. ಅವಳು 1783ರಲ್ಲಿ ಹೊಸ ಸೋಮನಾಥ ಮಂದಿರವನ್ನು ಕಟ್ಟಿಸ್ತಾಳೆ ರಾಣಿ. ಕಾಲಾಂತರದಲ್ಲಿ ಈ ಮಂದಿರವು ಭಗ್ನವಾಯಿತು, ಮತ್ತದು ತಿರ್ಗಾ ಹಾಳಾಗುತ್ತೆ. ಸ್ವತಂತ್ರಾನಂತರ ಗೃಹ ಮಂತ್ರಿಗಳಾಗಿದ್ದ ಸರ್ದಾರ್ ವಲ್ಲಭಭಾಯ್ ಪಟೇಲರು ಈ ಮಂದಿರದ ಮುಂದೆ, ಸ್ವತಂತ್ರ ಆದಮೇಲೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಜೀರ್ಣೋದ್ಧಾರ ಮಾಡಿಸಿದರು. ಇವರು ಅದನ್ನು, ಆ ಮಂದಿರವನ್ನು ಮತ್ತೆ ಜೀರ್ಣೋದ್ಧಾರ ಮಾಡಿಸ್ತಾರೆ. ಮೂಲ ಸ್ಥಳದಲ್ಲಿಯೇ ಮತ್ತೊಮ್ಮೆ ವೈಭವಶಾಲಿ ಮಂದಿರ ತಲೆ ಎತ್ತಿ ನಿಂತಿತು. ಎಲ್ಲಿ ಹಾಳಾಗಿತ್ತೋ ಅದೇ ಜಾಗದಲ್ಲಿ ಮತ್ತೆ ಈ ಮಂದಿರ ವೈಭವಶಾಲಿಯಾಗಿ ಮಂದಿರ ತಲೆ ಎತ್ತಿ ನಿಲ್ಲುತ್ತೆ. ಪಾಲಿತಾಣದ ಪ್ರಸಿದ್ಧ ಶಿಲ್ಪಿಗಳಾದ
ಪಾಲಿತಾಣ ಅಂತ ಒಂದು ಜಾಗ, ಅಲ್ಲಿ ಪ್ರಸಿದ್ಧ ಶಿಲ್ಪಿಗಳಾದ ಶ್ರೀ ಪ್ರಭುಶಂಕರ್ ಸೋಮಪುರ ಎಂಬುವರ ಮಾರ್ಗದರ್ಶನದಲ್ಲಿ ಮಂದಿರದ ನಿರ್ಮಾಣವಾಯಿತು. ಮಂದಿರದ ನಿರ್ಮಾಣ ಅವ್ರ ಕಾಲದಲ್ಲಿ ಆಗುತ್ತೆ. ದೇವತಾ ಪ್ರತಿಷ್ಠೆ ಎಲ್ಲಾಗುತ್ತೆ ಅಂದರೆ ಪೌರೋಹಿತ್ಯವನ್ನು ಮಹಾರಾಷ್ಟ್ರದ ಸುಪ್ರಸಿದ್ಧ ವೈದಿಕ ಪಂಡಿತರಾದ ತರ್ಕತೀರ್ಥ ಲಕ್ಷ್ಮಣಶಾಸ್ತ್ರಿ ಜೋಯಿಸರು ನಡೆಸಿಕೊಟ್ಟರು. ಇವರೆಲ್ಲ ಸೇರಿಕೊಂಡು ಈ ಒಂದು ವೈಭವವನ್ನು ಕಾಪಾಡೋದಕ್ಕೆ ಮಹಾರಾಷ್ಟ್ರದ ಸುಪ್ರಸಿದ್ಧ ವೈದಿಕರು ಪಂಡಿತರಾದ ತರ್ಕತೀರ್ಥ ಲಕ್ಷ್ಮಣರಾವ್ ಅಂತೇಳಿ ಪ್ರಸಿದ್ಧ ಜೋಯಿಸರಾಗಿರ್ತಾರೆ. ಈ ಉದ್ಘಾಟನೆಯನ್ನು ನಡೆಸ್ಕೊಡ್ತಾರೆ. ಅವರ ಗುರುಗಳಾದ ಶ್ರೀ ಕೇವಲಾನಂದ ಸರಸ್ವತಿಯವರು ಸಮಾರಂಭದಲ್ಲಿ ಪಾಲ್ಗೊಂಡರು. ಅವರ ಗುರುಗಳು ಶ್ರೀ ಕೇವಲಾನಂದ ಸರಸ್ವತಿಯವರು ಇದರಲ್ಲಿ ಭಾಗವಹಿಸ್ತಾರೆ. 1951 ಮೇ 1 ರಾಷ್ಟ್ರಪತಿ ಶ್ರೀ ಬಾಬು ರಾಜೇಂದ್ರ ಪ್ರಸಾದ್ ಅಮೃತ ಹಸ್ತದಿಂದ ಲಿಂಗದ ಪ್ರತಿಷ್ಠಾಪನೆ ನಡೆಯಿತು. 1951 ಮೇ 1 ಈ ರಾಜೇಂದ್ರ ಪ್ರಸಾದ್ ಅವರು ಇದನ್ನು ನಡೆಸ್ಕೊಡ್ತಾರೆ. ಈ ಲಿಂಗ ಪ್ರತಿಷ್ಠಾಪನೆ 1000 ವರ್ಷಗಳ ಕಳಂಕ ದೂರವಾಗಿ ಇಡೀ ಹಿಂದೂ ಸಮಾಜ ನೆಮ್ಮದಿ ಸಂತಸದ ನಿಟ್ಟುಸಿರು ಬಿಟ್ಟಿತು. ಇದೆಲ್ಲ ಕಳೆದ 1000 ವರ್ಷ ಈ ಮಂದಿರ ಭಾರೀ ಅನಾಧಾರಕ್ಕೆ ಒಳಗಾಗಿದ್ದರು. ಮುಂದೆ ಅದು ತನ್ನ ಭವ್ಯ ಸುಂದರತೆಯನ್ನು ಕಾಪಾಡ್ಕೊತು. ಇಂದಿನ ಹೊಸ ಮಂದಿರ ಅತ್ಯಂತ ಸುಂದರ ಮತ್ತು ಅಪೂರ್ವ ಶಿಲ್ಪಕಲಾಮಂದಿರವಾಗಿ ರೂಪುಗೊಂಡಿದೆ. ಇವತ್ತಿನ ಈ ಮಂದಿರ, ಸೋಮನಾಥ ಮಂದಿರ, ಎಲ್ಲ ರೀತಿಯಲ್ಲಿ ಅಪೂರ್ವ ಶಿಲ್ಪಕಲಾಮಂದಿರವಾಗಿ ರೂಪುಗೊಂಡಿದೆ. ಸಾವಿರಾರು ಯಾತ್ರಿಕರು ಸೋಮನಾಥ ದರ್ಶನ ಮಾಡಿ ಎಲ್ಲರೂ ಇಲ್ಲಿ ಸೋಮನಾಥ ದರ್ಶನಕ್ಕಾಗಿ ಇಲ್ಲಿಗೆ ಬರುತ್ತಿರುತ್ತಾರೆ. ಪ್ರಾಚೀನ ಸೋಮನಾಥ ಮಂದಿರದ ಅವಶೇಷಗಳನ್ನು ಮಹಡಿಯಲ್ಲಿರುವ ಸಂಗ್ರಹಾಲಯದಲ್ಲಿ ಇಡಲಾಗಿದೆ. ಅದು ಏನೇನು ಯಾರ್ಯಾರು ಇಲ್ಲಿ ಹಾಳು ಮಾಡಿದ್ರು ಆ ಅವಶೇಷಗಳನ್ನೆಲ್ಲ ವಸ್ತು ಸಂಗ್ರಹಾಲಯದಲ್ಲಿ ಅಲ್ಲಿ ಇಟ್ಟಿದ್ದಾರೆ. ಅದನ್ನು ನೋಡಿದರೆ ಘಜ್ನಿ ಮಹಮ್ಮದ್, ಔರಂಗಜೇಬ್ ಮುಂತಾದವರು ನಡೆಸಿದ ಪೈಶಾಚಿಕ ವರ್ತನೆಯ ಬಗೆಗೆ ರಕ್ತ ಕುದಿಯುತ್ತೆ. ಇದನ್ನೆಲ್ಲ ನೋಡಿದಾಗ ಎಲ್ಲರ ಹೃದಯ ಅಯ್ಯೋ ಹೀಗಿತ್ತಲ್ಲ ಅನ್ನೋ ಹಿಂದಕ್ಕೆ ಅವರು ಹೋಗಬೇಕಾಗತ್ತೆ. ಈ ಮಾನವ ರೂಪದ ಕ್ರೂರ ಮೃಗಗಳ ಬಗೆಗೆ ಮನಸ್ಸಿನಲ್ಲಿ ಕ್ರೋಧ ಉಂಟಾಗದೆ ಇರೋದು. ಎಂಥ ಮೃಗಗಳ ವರ್ತನೆ ಇರೋದು ಅನ್ನೋ ಕ್ರೋಧ ಎಲ್ಲರ ಮನಸ್ಸಿನಲ್ಲೂ ಹುಟ್ಟದೇ ಇರಲಾರ್ದು. ಪಕ್ಕದ ಕಡಲ ತೆರೆಗಳು ಸೋಮನಾಥನ ಪಾದಗಳನ್ನು ತೊಳೆಯುವ ಹಂಬಲದಿಂದ ಉಕ್ಕಿ ಭೋರ್ಗರೆಯುತ್ತಾ ಧಾವಿಸಿ ಬಂದು ಅವನ ಪಾದಪದ್ಮಗಳಲ್ಲಿ ಅದೃಶ್ಯವಾಗುತ್ತದೆ. ಈ ಕಡಲ ತೀರ ಏನು ಮಾಡುತ್ತೆ, ಸೋಮಲಿಂಗನ ಪಾದಗಳನ್ನು ತೊಳೆಯೋಕ್ಕೋಸ್ಕರ ಒಂದು ಹಂಬಲದಿಂದ ಉಕ್ಕಿ ಭೋರ್ಗರಿತ ಅಲ್ಲಿಗೆ ಬಂದು ಅವನ ಪದ್ಮಗಳಲ್ಲಿ ಅದೃಶ್ಯವಾಗುತ್ತೆ. ಹೊಸ ಮಂದಿರದ ಸುತ್ತಲೂ ಪ್ರಾಚೀನ ಅವಶೇಷಗಳು ಸಾಕಷ್ಟಿವೆ. ಅದರ ಸುತ್ತ ಅವಶೇಷಗಳು ಹಿಂದಿಂದೆಲ್ಲ ಇದೆ. ಈ ಮಂದಿರವು ತನ್ನ ವೈಭವಕ್ಕೆ
ಪ್ರಾಚೀನ ಕಾಲದಿಂದಲೂ ಪ್ರಸಿದ್ಧವಾಗಿದೆ. ಪ್ರಾಚೀನ ಕಾಲದಿಂದಲೂ ಈ ಮಂದಿರ ವೈಭವಕ್ಕೆ ಸಾಕ್ಷಿಯಾಗಿದೆ. ಇರಾನಿನ ಕೊಲ್ಲಿಯಿಂದ ಭಾರತಕ್ಕೆ ಬರುವ ವ್ಯಾಪಾರಿಗಳು, ಇರಾನಿಂದ ಇಲ್ಲಿಗೆ ವ್ಯಾಪಾರಿಗಳು ಬರ್ತಾರೆ ಗುಜರಾತಿಗೆ, ಅಥವಾ ಇಲ್ಲಿಂದ ಹೊರ ತೆರಳುವ ಉದ್ಯಮಿಗಳು, ಅವರೆಲ್ಲ ಏನು ಮಾಡ್ತಾರಂತಂದರೆ ತಮ್ಮ ಯಶಸ್ಸಿಗೆ ಸೋಮನಾಥನಲ್ಲಿ ಹರಕೆ ಸಲ್ಲಿಸುತ್ತಾರೆ. ನಮಗೆ ಒಳ್ಳೆಯದಾಗಲಿ ಅಂತ ಹರಕೆ ಹೊತ್ಕೊಂಡು ಹೋಗೋರು ಇರ್ತಾರೆ. ಅಲ್ಲಿಂದ ಬಂದಮೇಲೆ ನಮಗೆ ಯಶಸ್ಸು ಸಿಗಲಿ ಅಂತಲೂ ಅಲ್ಲಿ ಹರಕೆ ಹೊರೋರು ತುಂಬ ಜನ ಇದ್ದಾರೆ. ತಮ್ಮ ಲಾಭದ ಕೆಲವು ಅಂಶವನ್ನು ಸೋಮನಾಥನಿಗೆ ಅರ್ಪಿಸುತ್ತಿದ್ದರು. ಬಂದ ಲಾಭದಲ್ಲಿ ಅರ್ಧ ಅವನಿಗೆ ಸಲ್ಲಿಸ್ತಾ ಇದ್ದರು. ಈ ಕಾರಣದಿಂದ ಅಂದು ಸೋಮನಾಥನ ಮುಂದೆ ಮುತ್ತು ರತ್ನಗಳು, ವಜ್ರ ವೈಡೂರ್ಯಗಳ ರಾಶಿಯೇ ಬಿದ್ದಿರುತ್ತಿತ್ತು. ಅಷ್ಟು ಸಂಪತ್ತಾಗಿ ಇತ್ತು ಆ ಕಾಲದಲ್ಲಿ ಸೋಮನಾಥನ ಮುಂದೆ. ಜೊತೆಗೆ ಅನೇಕ ಹಿಂದೂ ರಾಜರು ಮಂದಿರದ ನಿರ್ವಹಣೆಗಾಗಿ ಸಹಸ್ರಾರು ರೂಪಾಯಿಗಳ ಉತ್ಪನ್ನವನ್ನು ವ್ಯವಸ್ಥೆ ಮಾಡಿದ್ದರು. ಇದಕ್ಕೆ ಏನೇನು ವ್ಯವಸ್ಥೆ ಮಾಡಿದ್ರು ಅಂತ, ಮುಖ್ಯ ಮಂದಿರದ ಮುಂಭಾಗದಲ್ಲಿ ಸುಮಾರು 200 ಮಣ ಭಾರದ ಚಿನ್ನದ ಸರಪಳಿ ಹೊಂದಿದ ಬೃಹತ್ ಗಂಟೆ ಇತ್ತು. 200 ಮಣ ಇರ್ತಕ್ಕಂಥ ಒಂದು ಚಿನ್ನದ ಸರಪಳಿಯಲ್ಲಿ ಒಂದು ಗಂಟೆ, ಬೃಹದಾಕಾರದ ಗಂಟೆ ಇತ್ತಂತೆ. ಅದು ಯಾತಕ್ಕಿತ್ತು ಅಂದರೆ ಕೆಲಸಗಾರರ ಪಾಳಿ ಬದಲಾಯಿಸುವಾಗ ಇದನ್ನು ಬಾರಿಸ್ತಾ ಇದ್ದರು. ಅಂದರೆ ಇವರು ಹೋದ ಮೇಲೆ ಇನ್ನೊಬ್ಬರು ಬರಬೇಕು ಅಂತ ಸುಳಿವು ಕೊಡೋದಕ್ಕೆ ಆ ಗಂಟೆ ಬಾರಿಸ್ತಿದ್ರಂತೆ. ಮಂದಿರದ ಪೂಜೆ ಪುನಸ್ಕಾರಗಳಿಗಾಗಿ 1,000 ಬ್ರಾಹ್ಮಣರ ನೇಮಕವಾಗಿತ್ತು. 1,000 ಜನ ಬ್ರಾಹ್ಮಣರು ಪೂಜೆಗಾಗಿ ಅಲ್ಲಿ ನೇಮಕ ಮಾಡಿದ್ರು. ಯಾತ್ರಿಕರ ಕ್ಷೌರ ಕರ್ಮಗಳಿಗಾಗಿ ಬಂದರ ಯಾತ್ರಿಕರಿಗೆ ಕ್ಷೌರ ಮಾಡಬೇಕಲ್ಲ, ಅದಕ್ಕೆ 300 ನಾಪಿತರನ್ನು ನೇಮಿಸಲಾಗಿತ್ತು. ಕ್ಷೌರಕಾರರನ್ನು 300 ಜನ ನೇಮಕ ಮಾಡಿರ್ತಾರೆ. ದೇವಾಲಯದ ನಿತ್ಯ ಮತ್ತು ನೈಮಿತ್ತಿಕ ಗಾಯನ ವಾದನಗಳಿಗಾಗಿ ಏನು ಮಾಡಿದರು, 500 ಕಲಾವಂತರ ಮತ್ತು 300 ಗವಾಯಿಗಳ ಪಡೆ ಇತ್ತು. ಹಾಡೋರು, ವಾದನಕಾರರು 300 ಜನ, 500 ಜನ, ಇಂಥ ಹೀಗೆ ಕಲಾವಿದರನ್ನು ಅವನು ನೇಮಕ ಮಾಡಿದರು. ದತ್ತಿ ಬಿತ್ತಿದ 10,000 ಗ್ರಾಮಗಳಿಂದ ಇದು ಬಿತ್ತನೆಗಳು ಮತ್ತು ಊಟಕ್ಕೆ ದವಸ ಧಾನ್ಯ ಕೊಡೋದಕ್ಕೆ 10,000 ಗ್ರಾಮಗಳು ಸುಮಾರು 30 ಕೋಟಿ ರೂಪಾಯಿಗಳಷ್ಟು ನಿಧಿ ಮಂದಿರ ನಿರ್ವಹಣೆಗಾಗಿ ಸಂಗ್ರಹವಾಗುತ್ತಿತ್ತು. ಇಷ್ಟು ಅದಕ್ಕೆ ವ್ಯವಸ್ಥೆ ಮಾಡಿದರು. ಈ ನಗರದಲ್ಲಿ ಇನ್ನೂ ಅನೇಕ ಮಂದಿರಗಳಿವೆ. ಇನ್ನೂ ಅನೇಕ ಬೇಕಾದಷ್ಟು ಅದರಲ್ಲಿ ಮಂದಿರಗಳು ಹೊಸದು ಇದ್ದಾವೆ. ನೂತನ ಮಂದಿರದ ಬಳಿಕ ರಾಣಿ ಅಹಲ್ಯಾದೇವಿ ಕಟ್ಟಿಸಿದ ಮಂದಿರವಿದೆ. ಅದರ ಮುಂದೆಯೇ ಅಹಲ್ಯಾಬಾಯಿ ಕಟ್ಟಿಸ್ತಕ್ಕಂಥ ಒಂದು ಮಂದಿರ ಇದೆ. ಇಲ್ಲಿನ ಶಿವಲಿಂಗದ ಸುತ್ತಲೂ ಪಾರ್ವತಿ, ಲಕ್ಷ್ಮಿ, ಗಂಗಾ, ನಂದಿ, ಸರಸ್ವತಿ ಇತ್ಯಾದಿ ದೇವತೆಗಳ ವಿಗ್ರಹಗಳಿವೆ. ಇದರ ಸುತ್ತಲೂ ಲಕ್ಷ್ಮೀ, ಸರಸ್ವತಿ, ಪಾರ್ವತಿ ಇಂಥವ್ರ ಈ ದೇವತೆಗಳ ವಿಗ್ರಹಗಳೆಲ್ಲ ಇದರ ಸುತ್ತಮುತ್ತಲೂ ಇದೆ. ಲಿಂಗದ ಮೇಲ್ಭಾಗದಲ್ಲಿ ಅಹಲ್ಯೇಶ್ವರ ಎಂಬ ಹೆಸರಿನ ಶಿವಮೂರ್ತಿ ಇದೆ. ಅಹಲ್ಯೇಶ್ವರ ಅಂತ ಒಂದು ಶಿವಮೂರ್ತಿ ಕೂಡ ಇಲ್ಲಿ ಇದೆ. ಇಲ್ಲಿ ಲಕ್ಷ್ಮೀನಾರಾಯಣ ಸುಂದರ ವಿಗ್ರಹವಿರುವ ಮನೋಹರ ಗೀತಾ ಮಂದಿರವಿದೆ. ಮನೋಹರ
ಮನೋಹರವಾಗಿ ಲಕ್ಷ್ಮೀನಾರಾಯಣ ದೇವಸ್ಥಾನ ಇರೋ ಕಡೆಗೆ ಒಂದು ಗೀತಾ ಮಂದಿರನೂ ಇಲ್ಲಿ ಇದೆ. ಕೈಗಾರಿಕೋದ್ಯಮಿಗಳಾದ ಬಿರ್ಲಾರವರು ಇದನ್ನು ಕಟ್ಟಿಸಿದ್ದಾರೆ. ಬಿರ್ಲಾ ಮಂದಿರ ಅಂತಲೇ ಅದಕ್ಕೆ ಹೆಸರು. ಗೀತಾ ಮಂದಿರ ಅವರೇ ಕಟ್ಟಿಸಿರೋದು, ಬಿರ್ಲಾರವರು. ಗೋಡೆಗಳ ಮೇಲೆಲ್ಲ ಗೀತಾ ಶ್ಲೋಕಗಳು, ದೇವದೇವಿಯರ ಸುಂದರ ಚಿತ್ರಗಳು ಇವೆ. ದೇವದೇವಿಯರ ಸುಂದರ ಚಿತ್ರಗಳು ಆ ಗೋಡೆ ಮೇಲೆಲ್ಲ ಕೆತ್ತಿದ್ದಾರೆ. ಅಮೃತಶಿಲೆಯಿಂದ ನಿರ್ಮಿತವಾಗಿರುವ ಈ ಮಂದಿರವು ಧ್ಯಾನಕ್ಕೆ ಯೋಗ್ಯವಾಗಿದೆ. ಈ ಮಂದಿರದಲ್ಲಿ ಎಷ್ಟೊತ್ತು ಬೇಕಾದ್ರೂ ಕೂತ್ಕೊಂಡು ಧ್ಯಾನಕ್ಕೆ ಯೋಗ್ಯವಾದಂಥ ಸ್ಥಳ ಆಗಿದೆ ಅದು. ಈ ಗೀತಾ ಮಂದಿರದ ಬಳಿಯಲ್ಲಿಯೋ ಪ್ರಾಚೀನವಾದ ಬಲರಾಮ ಮಂದಿರವಿದೆ. ಇಲ್ಲಿ ಬಲರಾಮ ಕೃಷ್ಣನ ಅಣ್ಣನ ಮಂದಿರ ಕೂಡ ಇಲ್ಲಿ ಇದೆ. ಬಲರಾಮದ ಬಲು ದೊಡ್ಡ ಮೂರ್ತಿ ಒಳಗಿದೆ. ಇವನ ದೊಡ್ಡ ಮೂರ್ತಿ ದೇವಸ್ಥಾನ ಒಳಗಡೆಗಿದೆ. ಹೊರಗಡೆ ಅವನ ಒಂದು ಚಿಕ್ಕ ಮೂರ್ತಿ ಇದೆ. ಅದರ ಪಕ್ಕದಲ್ಲಿ ಆತನು ಮಹಾಶೇಷನ ರೂಪದಲ್ಲಿ ಪಾತಾಳಕ್ಕೆ ತೆರಳಿದ ದಾರಿ ಗವಿಯೂ ಇದೆ. ಅವನು ಎಲ್ಲಿಂದ ಪಾತಾಳಕ್ಕೆ ಹೋದ ಆ ಜಾಗ ಕೂಡ ಅಲ್ಲೇ ಇದೆ. ಅನತಿ ದೂರದಲ್ಲಿ ಭಗವಾನ್ ಶ್ರೀಕೃಷ್ಣನ ದೇಹೋತ್ಸರ್ಗವಾದ ಪುಣ್ಯಕ್ಷೇತ್ರವಿದೆ. ಕೃಷ್ಣ ಎಲ್ಲಿ ಪರಂಧಾಮಕ್ಕೆ ಹೋದ ಆ ಜಾಗ ಕೂಡ ಅಲ್ಲೇ ಜಾಗ ಇದೆ. ಎಲ್ಲಿ? ಸೋಮನಾಥ ಮಂದಿರದ ಪ್ರಭಾಸ ಕ್ಷೇತ್ರದಲ್ಲಿ. ಇಲ್ಲೊಂದು ಪ್ರಾಚೀನ ಬೃಹತ್ ಅಶ್ವತ್ಥ ವೃಕ್ಷವಿದೆ. ಅಶ್ವತ್ಥವಿದ್ದು ಅದರ ಬಳಿ 2 ಪಾದಗಳಿವೆ. ಕೃಷ್ಣನ ಪಾದ, ಅದು 2 ಪಾದಗಳು ಅದರಲ್ಲಿದೆ. ಯಾತಕ್ಕೆ ಅಂದರೆ ಈ ಮರಕ್ಕೆ ಅಮೃತಶಿಲೆಯ ಚೌಕಟ್ಟನ್ನು ಕಟ್ಟಲಾಗಿದೆ. ಇಲ್ಲಿ ಅಮೃತಶಿಲೆಯ ಚೌಕಟ್ಟನ್ನು ಆ ಮರಕ್ಕೆ ಆ ಪಾದ ಇರೋದ ಕಡೆಗೆ ಕಟ್ಟಿದ್ದಾರೆ. ಬಾಲೂಕ ಕ್ಷೇತ್ರದಲ್ಲಿ ಶ್ರೀಕೃಷ್ಣನಿಗೆ ಓರ್ವ ಬೇಡನ ಬಾಣ ತಗುಲಿತು. ಬೇಡ ಹೊಡೆದದು ಬಾಣ ಕೃಷ್ಣನಿಗೆ ತಗುಲುತ್ತೆ. ಆ ಬೇಡನು ಅರಿಯದೆ ಬಿಟ್ಟ, ಅವನಿಗೆ ಕೃಷ್ಣ ಇದಾನೇನು ಗೊತ್ತಿಲ್ಲ, ಅರಿಯದೆ ಬಿಟ್ಟ ಬಾಣ ಬಿಟ್ಟ ಬಾಣವನ್ನೇ ನಿಮಿತ್ತ ಮಾಡಿಟ್ಟುಕೊಂಡು ಶ್ರೀಕೃಷ್ಣನು ಪ್ರಭಾಸ ಕ್ಷೇತ್ರಕ್ಕೆ ಆಗಮಿಸಿ ಪ್ರಭಾಸ ಕ್ಷೇತ್ರಕ್ಕೆ ಬರ್ತಾನೆ. ಶರೀರವನ್ನು ತೊರೆದ. ಅಲ್ಲಿ ಬಂದು ತನ್ನ ಶರೀರವನ್ನು ಅಲ್ಲಿ ಅಂತ್ಯಗೊಳಿಸ್ತಾನೆ. ದೇಹೋತ್ಸರ್ಗ ಕ್ಷೇತ್ರದಲ್ಲಿ ಹಿರಣ್ಯ ನದಿ ಅಂತ ಇದೆ. ನದಿಯ ದಡದಲ್ಲಿ ಯಾದವಸ್ಥಲಿ ಎಂಬ ಕ್ಷೇತ್ರವಿದೆ. ಯಾದವಸ್ಥಳ ಅನ್ನೋದು ಅಲ್ಲಿ ಒಂದು ಕ್ಷೇತ್ರ ಇದೆ. ಈ ಸ್ಥಳದಲ್ಲಿ ಯಾದವರು ಅಂತಃಕಲಹದಿಂದ ನಾಶವಾದರು ಎಂದು ಹೇಳುತ್ತಾರೆ. ಇಲ್ಲಿ ಈ ಒಂದು ಜಗಳದಿಂದ ಯಾದವರೆಲ್ಲ ಅವರವರಲ್ಲೇ ಹೊಡೆದಾಡಿ ನಾಶ ಆಗ್ತಾರೆ. ಅದೆಷ್ಟೋ ಏರಿಳಿತಗಳನ್ನು ಕಂಡಿರುವ ಸೋಮನಾಥ ಹಿಂದುತ್ವದ ಅವಿನಾಶಿ ಪರಂಪರೆಯ ಸಾಕ್ಷಿಯಾಗಿ ಇನ್ನೂ ಮೆರೆಯುತ್ತಿದೆ. ಅಂದರೆ ಹಿಂದುತ್ವದ ಯಾವುದನ್ನು ಬಿಡದೆ ತನ್ನ ಹಿಂದೂ ಭಾಷೆ ಅಂದರೆ ಹಿಂದೂ ಸಮಾಜದ ಧರ್ಮವನ್ನು ಯಾವತ್ತೂ ಬಿಟ್ಟುಕೊಡ್ದೇನೆ ತನ್ನ ಪರಂಪರೆಗೆ ಇದು ಸಾಕ್ಷಿಯಾಗಿ ಇನ್ನೂ ಮೆರಿತಾ ಇದೆ ಈ ಸೋಮನಾಥ ಲಿಂಗ. ಎಲ್ಲಿ? ಸೌರಾಷ್ಟ್ರದಲ್ಲಿ. ಕನಕ ಮಹಾಮಣಿಭೂಷಿತಲಿಂಗಂ ಫಣಿಪತಿವೇಷ್ಟನ ಶೋಭಿತಲಿಂಗಂ ದಕ್ಷಸುಯಜ್ಞವಿನಾಶಕಲಿಂಗಂ
तत्प्रणमामि सदा शिवलिङ्गम्